ಮಲಬದ್ಧತೆ ಬಹಳ ಹಿಂಸೆ ನೀಡುವ ಸಮಸ್ಯೆ. ದೇಹದಲ್ಲಿ ಸಾಕಷ್ಟು ನೀರಿನಂಶ ಇಲ್ಲದಿದ್ದಾಗ, ಸೇವಿಸುವ ಆಹಾರದಲ್ಲಿ ಫೈಬರ್ ಅಂಶ ಕಡಿಮೆಯಾದಾಗ, ಹಾಗೇನೇ ಕೆಲವು ಔಷಧಿಗಳ ಸೈಡ್ ಎಫೆಕ್ಟ್ ಕಾನ್ಸ್ಟಿಪೇಷನ್ ಉಂಟು ಮಾಡಬಹುದು. ಮಲಬದ್ಧತೆ ಸಮಸ್ಯೆಯಿಂದ ಪರಿಹಾರ ಕಂಡುಕೊಳ್ಳಲು ಕೆಲವು ಜ್ಯೂಸ್ಗಳನ್ನು ಸೇವಿಸೋದು ಪ್ರಯೋಜನಕಾರಿ. ಆ ಕುರಿತ ವಿವರ ಇಲ್ಲಿದೆ. ಮಲಬದ್ಧತೆಯಿಂದ ಬಳಲ್ತಾ ಇದ್ರೆ ಈ ಜ್ಯೂಸ್ಗಳನ್ನ ಸೇವಿಸಿ. ಕೆಲವೊಮ್ಮೆ ಸಣ್ಣ ಪುಟ್ಟ ವಿಷಯಗಳೇ ನಮ್ಮ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರ್ತವೆ. ಮಲ ವಿಸರ್ಜಿಸಲು ಕಷ್ಟವಾದಾಗ ಅದನ್ನ ಮಲಬದ್ಧತೆ ಅಂತ ಪರಿಗಣಿಸಲಾಗುತ್ತೆ. ಸಾಮಾನ್ಯವಾಗಿ ವಾರಕ್ಕೆ 3 ಬಾರಿಗಿಂತ ಕಡಿಮೆ ಸಲ ಮಲ ವಿಸರ್ಜನೆಯಾದ್ರೆ ಅದು ಮಲಬದ್ಧತೆಯಾಗುತ್ತೆ. ಮಲ ವಿಸರ್ಜಿಸುವಾಗ ನಿಮಗೆ ತೀವ್ರವಾದ ನೋವು ಅಥವಾ ರಕ್ತ ಉಂಟಾಗೋದು ಕೂಡ ಮಲಬದ್ಧತೆಯ ಲಕ್ಷಣ. ಇನ್ನು ಮಲಬದ್ಧತೆಯನ್ನ ಕಡಿಮೆ ಮಾಡುವ ಕೆಲವು ಜ್ಯೂಸ್ಗಳ ಬಗ್ಗೆ ಮಾಹಿತಿ ಇಲ್ಲಿದೆ. ಮೊದಲಿಗೆ ಆಲೋವೆರಾ ಜ್ಯೂಸ್ ಕುಡಿಯೋದ್ರಿಂದ ಸಾಮಾನ್ಯ ಕರುಳಿನ ಚಲನೆ ಹೊಂದಿರೋ ಜನರಲ್ಲಿ ಜೀರ್ಣಕಾರಿ ಸಮಸ್ಯೆಗಳನ್ನ ನಿವಾರಿಸಬಹುದು. ಇದು ಮಲಬದ್ಧತೆಯನ್ನು ನಿವಾರಿಸುವ ಪರಿಣಾಮಕಾರಿ ಮಾರ್ಗವಾಗಿದೆ. ಇನ್ನು ಸೇಬು ಹಣ್ಣಿನ ಜ್ಯೂಸ್ ಸೋರ್ಬೋಟೂಲ್ ಅನ್ನ ಹೊಂದಿರುತ್ತೆ, ಆದ್ರೆ ಇದು ಕಡಿಮೆ ಪ್ರಮಾಣದಲ್ಲಿರುತ್ತೆ. ದ್ರಾಕ್ಷಿ ಜ್ಯೂಸ್ ಇಷ್ಟಪಡದ ಜನರಿಗೆ ಸೇಬಿನ ಜ್ಯೂಸ್ ಉತ್ತಮ ಪರ್ಯಾಯ. ಇನ್ನು ಕಿತ್ತಳೆ ಹಣ್ಣುಗಳು ಹೆಚ್ಚಿನ ಫೈಬರ್ ಅಂಶವನ್ನ ಹೊಂದಿದ್ದು ಇದು ಮಲಕ್ಕೆ ದೊಡ್ಡ ಪ್ರಮಾಣದಲ್ಲಿ ಸೇರಿಕೊಳ್ಳುತ್ತೆ. ಇದು ಕರುಳಿನ ಚಲನೆಯನ್ನ ಉತ್ತೇಜಿಸುತ್ತೆ. ಈ ಸಿಟ್ರಸ್ ಹಣ್ಣಿನಲ್ಲಿ ನರಿಂಗೆನಿನ್ ಎಂದು ಕರೆಯಲ್ಪಡುವ ಫ್ಲೇವನಾಲ್ ಕೂಡ ಇದೆ. ಇದು ಮಲಬದ್ಧತೆಯ ಸಮಸ್ಯೆಯಿಂದ ತಕ್ಷಣದ ಪರಿಹಾರವನ್ನ ನೀಡುತ್ತೆ. ಇನ್ನು ಪಾಲಕ್ ಅತ್ಯುತ್ತಮ ಮನೆಮದ್ದುಗಳಲ್ಲಿ ಒಂದು, ಯಾಕಂದ್ರೆ ಇದು ಮಲಬದ್ಧತೆಗೆ ಚಿಕಿತ್ಸೆ ನೀಡಲು ಮತ್ತು ತಡೆಗಟ್ಟಲು ಅತ್ಯಂತ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುತ್ತೆ. ಫೈಬರ್ ಅಂಶ ಸಮೃದ್ಧವಾಗಿರುವುದರ ಹೊರತಾಗಿ ಪಿಯರ್ ಜ್ಯೂಸ್ ನೈಸರ್ಗಿಕ ವಿರೇಚಕವಾಗಿದೆ, ಯಾಕಂದ್ರೆ ಇದು ಹೆಚ್ಚಿನ ಫ್ರಕ್ಟೋಸ್ ಅಂಶ ಮತ್ತು ಸೋರ್ಬೋಟೋಲ್ ನನ್ನ ಹೊಂದಿರುತ್ತೆ. ಈ ಸೋರ್ಬಿಟೋಲ್ ಸಕ್ಕರೆಯ ಆಲ್ಕೋಹಾಲ್ ಆಗಿದ್ದು ಇದು ಚೆನ್ನಾಗಿ ಹೀರಲ್ಪಡೋದಿಲ್ಲ. ಪಿಯರ್ ಜ್ಯೂಸ್ ಮಲವನ್ನ ಮೃದುವಾಗಿ ಮತ್ತು ಸುಲಭವಾಗಿ ಹಾದು ಹೋಗುವಂತೆ ಮಾಡುತ್ತೆ. ಕರುಳಿನ ಚಲನೆಯನ್ನ ಶುದ್ಧೀಕರಿಸಲು ನಿಂಬೆ ಜ್ಯೂಸ್ ಅತ್ಯುತ್ತಮ ಮಾರ್ಗ. ಮಲಗುವ ಮೊದಲು ಮತ್ತು ಮರುದಿನ ಬೆಳಗ್ಗೆ ನೀವು ಎದ್ದಾಗ ಬೆಚ್ಚಗಿನ ನೀರಿನಲ್ಲಿ ನಿಂಬೆ ರಸವನ್ನ ಬೆರೆಸಿ ಕುಡಿಯಬಹುದು. ದ್ರಾಕ್ಷಿಗಳು ಫೈಬರ್ನಿಂದ ತುಂಬಿರ್ತವೆ, ಅವುಗಳಲ್ಲಿ ಬಹಳಷ್ಟು ನೀರಿನ ಅಂಶ ಇರುತ್ತೆ. ಇದು ಗಟ್ಟಿಯಾದ ಮಲಕ್ಕೆ ತೇವಾಂಶವನ್ನ ಸೇರಿಸಲು ಸಹಕಾರಿ, ಹೀಗಾಗಿ ಇದರಿಂದ ಮಲಬದ್ಧತೆ ನಿವಾರಣೆಯಾಗುತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.